ನೀವು ಹೇಳಿದ್ರಲ್ಲಿ ಒಂದು ವ್ಯಾಲಿಡ್ ಅಂಶವನ್ನು ಎತ್ಕೊಂಡು ನಾನು ಇಟ್ನಾಳ್ ಸರ್ಗೆ ಪ್ರಶ್ನೆಯನ್ನು ಕೇಳ್ತಿದ್ದೀನಿ. ಸರ್, ನೀವು PRC ಕೊಡಬೇಡಿ ಅಂತ ಹೇಳಿ ನಾವು ಹೇಳ್ತಿಲ್ಲ, ವಿರೋಧ ಪಕ್ಷಗಳು ಹೇಳ್ತಾ ಇರೋದು. ಬಟ್ ಕೊಡೋದನ್ನ ಯಾವ ಟೈಮಲ್ಲಿ ಕೊಡ್ತಿದ್ದೀರಲ್ಲ ಅದು ನಮ್ಮ ಅನುಮಾನ ಕಾರಣ ಆಗ್ತಾ ಇದೆ. ಬಂದೆ ಸರ್, ನನ್ನ ಪ್ರಶ್ನೆ ಕೇಳಲಿಕ್ಕಾದ್ರೂ ಬಿಡಿ. ಹಾಗೆ ಕೊಡುವ ಸರ್ಟಿಫಿಕೇಟ್ಗಳನ್ನ ನೀವು ಕಂಪ್ಲೀಟ್ ಆಗಿ ತಪಾಸಣೆ ಮಾಡಿ ಫುಲ್ ಪ್ರೂಫ್ ಅನ್ನೋ ರೀತಿಯಲ್ಲಿ ಕೊಡಿ ಅಂತ ಹೇಳಿ. ಬಟ್ ಆರೋಪಗಳು ಏನ್ ಬರ್ತಾ ಇದೆ, ಏನ್ ಬೇಕಪ್ಪ ನಮಗೆ ಒಂದು PRC ಸರ್ಟಿಫಿಕೇಟ್, PRC ಅನ್ನ ಪಡ್ಕೊಳ್ಳಿಕ್ಕೆ 10 ವರ್ಷ ನಾವು ಇದೇ ರಾಜ್ಯದಲ್ಲಿ ಇದ್ವಿ ಅನ್ನೋದಕ್ಕೊಂದು ಪ್ರಮಾಣ ಪತ್ರ ಕೊಟ್ಟು ಬಿಟ್ರೆ ಸಾಕು. 10 ಡಾಕ್ಯುಮೆಂಟ್ ಏನೋ ಕೇಳಿ ಅವ್ರ ಉತ್ತರ ಕೊಡ್ತಾರೆ ಸರ್, ಅವ್ರ ಉತ್ತರ ಕೊಡ್ತಾರೆ. ಸಮರ್ಥರಿದ್ದಾರೆ. ಇಟ್ನಾಳ್ ಸಾರಿಗೆ ಪ್ರಶ್ನೆ, ರಘುದೊಡ್ಡೇರಿ ಸರ್, ನಿಮ್ ಸಮಯ ಬಂದಾಗ ಮಾತನಾಡಿರಂತೆ. 10 ವರ್ಷ ನಾನು ಇದೇ ರಾಜ್ಯದಲ್ಲಿ ಇದ್ದೆ ಅನ್ನೋದಕ್ಕೆ ಒಂದು ಬಾಡಿಗೆ ಕರಾರ್ ಪತ್ರ ತೋರಿಸ್ಬಿಟ್ರೆ ಸಾಕು, ನನಗೆ PRC ಸಿಕ್ಬಿಡುತ್ತೆ. ಈ ಬಾಡಿಗೆ ಕರಾರ್ ಪತ್ರ ಏನೋ 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಹಿಂಗೆ ಯಾರ್ಯಾರಿಗೋ ದುಡ್ಡು ಕೊಟ್ಟವ್ರಿಗೆಲ್ಲ ನೀವು ಸರ್ಟಿಫಿಕೇಟ್ ಕೊಟ್ಟು ಅವ್ರನ್ನ ಅಧಿಕೃತ ಮತದಾರರನ್ನು ಮಾಡೋದು ಬೇಡ ಅನ್ನೋ ಅನುಮಾನ. ಈಗ ಪರ್ಮನೆಂಟ್ ರೆಸಿಡೆನ್ಸಿ ಅನ್ನೋದು ಅದು ಹೊಸ ಕಾನ್ಸೆಪ್ಟ್ ಏನಲ್ಲ, ಎಲ್ಲ ದೇಶಗಳಲ್ಲೂ ಇದೆ. ಆದರೆ ಇಲ್ಲಿ ಯಾಕೆ ವಿವಾದ ಆಗ್ತಿದೆ, 2 ಕಾರಣಗಳಿಗೋಸ್ಕರ. ಒಂದು, ಈ SIR ಪ್ರಕ್ರಿಯೆ ಏನು ಬೆಂಗಾಲಲ್ಲಿ ನಡೀತು, ಒಂದು 100 ಡಿಬೇಟಲ್ಲೂ ಕೂಡ ನಾವು ಎತ್ತಿದ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅಲ್ಲಿ ಅಪೂರ್ಣ ಮತದಾರ ಪಟ್ಟಿ ಮೇಲೆ ಹೇಗೆ ಚುನಾವಣೆ ನಡೆಸಿದ್ರಿ? 27 ಲಕ್ಷ ಮತದಾರರು ಇನ್ನೂ ಅವರ ವ್ಯಾಜ್ಯ ಇತ್ಯರ್ಥ ಆಗದೇನೆ ನೀವು ಮತದಾರ ಪಟ್ಟಿ ಫೈನಲ್ ಆಗೋದಿಲ್ಲ ಅಂತ ಅಪೂರ್ಣ ಮತದಾರ ಪಟ್ಟಿಯಲ್ಲಿ ಚುನಾವಣೆ ಗೆದ್ರಿ. ಆ 27 ಲಕ್ಷ ಲೀಡು, 27 ಲಕ್ಷ ಮತದಾರರಲ್ಲಿ ಇತ್ಯರ್ಥ ಆಗಿಲ್ಲ, 32 ಲಕ್ಷ ಲೀಡ್ ಇದೆ ಸರ್ಕಾರ ರಚನೆ ಮಾಡೋದಕ್ಕೆ. ಅದು ಒಂದು ಸಂಶಯಾಸ್ಪದ ಬೆಳವಣಿಗೆ. ಮತ್ತು ಅದಕ್ಕೆ ಪ್ರತಿಯಾಗಿ ಇಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಇದು ಕೂಡ ಸಂಶಯಾಸ್ಪದನೇ ಆಗಿದೆ. ಯಾಕಂದರೆ ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ BJP ಸರ್ಕಾರ ಆಗಲಿ ನುಸುಳುಕೋರು ಹೊರದೇಶ ಬಂದರೆ ನಮ್ಗೆ ಗೊತ್ತಾಗಲ್ಲ ಅಂತ ಅನ್ನೋ ಆಗಿಲ್ಲ. ಇಲ್ಲೊಂದು ಫಾರಿನ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ ಪೊಲಿಸ್ ಇಲಾಖೆಯಲ್ಲಿ. ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಅಂದರೆ ಏನು? ಇವತ್ತು ನೀವು ಇಂಗ್ಲೆಂಡಿಗೆ ಹೋದ್ರಿ ಅಥವಾ ಅಮೇರಿಕಕ್ಕೆ ಹೋದ್ರಿ, ಪರ್ಮನೆಂಟ್ ರೆಸಿಡೆನ್ಸಿ ಅಂದರೆ ನೀವು 5 ವರ್ಷ ಒಂದು ವ್ಯಾಲಿಡ್ ವರ್ಕ್ ವೀಸಾನಲ್ಲಿ 5 ವರ್ಷ ಕೆಲಸ ಮಾಡಿರಬೇಕು. ಆಮೇಲೆ ಅಲ್ಲಿನ ಲಿವಿಂಗ್ ಲೈಫ್ ಸ್ಟೈಲ್ ಬಗ್ಗೆ ಒಂದು ಎಕ್ಸಾಮ್ ಇರ್ತದೆ. ಆ ಟೆಸ್ಟನ್ನು ಪಾಸ್ ಮಾಡಿದ ಮೇಲೆ ನಿಮಗೆ ಪರ್ಮನೆಂಟ್ ರೆಸಿಡೆನ್ಸಿ ಕೊಡ್ತಾರೆ. ಅದಾದ ಮೇಲೆ ಇನ್ನೊಂದು 5-10 ವರ್ಷ ಆದ್ಮೇಲೆ 7 ವರ್ಷ ನಾರ್ಮಲಿ ಆದ್ಮೇಲೆ ನೀವು ಅಲ್ಲಿ ಸಿಟಿಸನ್ ಕೂಡ ಆಗ್ಬೋದು, ನಿಮಗೆ ಆ ಮತದಾನ ಹಕ್ಕು ಕೂಡ ಸಿಗ್ತದೆ. ಇಲ್ಲಿ ಏನಾಗ್ತಾ ಇದೆ, ಇನ್ ಎನಿ ವಿಚ್ ವೇ ಪರ್ಮನೆಂಟ್ ರೆಸಿಡೆನ್ಸಿಯನ್ನ ಇಲ್ಲಿನ ತಹಶೀಲ್ದಾರ್ ಕೊಡ್ತಾರೋ ಅಥವಾ ಇಲ್ಲಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಡ್ತಾರೋ, ಯಾರೇ ಕೊಡ್ತಾರೋ, ಅದಕ್ಕೆ ಕೊನೆಗೆ ಇಟ್ ಹ್ಯಾಸ್ ಟು ಬಿ ವ್ಯಾಲಿಡೇಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಯಾಕಂದ್ರೆ ಇಲ್ಲಿ ರೆಸಿಡೆನ್ಸಿ ಮತ್ತು ಸಿಟಿಸನ್ಶಿಪ್ 2 ಕನೆಕ್ಟೆಡ್ ವಿಚಾರಗಳು ಇವು. ಅದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರೇ ಅದನ್ನು ಫೈನಲೈಸ್ ಮಾಡಬೇಕು. ಹೀಗಿರುವಾಗ ಬಾಡಿಗೆ ಕರಾರ ಪತ್ರ ದಾಖಲೆ ಆಗೋದಿಲ್ಲ. ಮತ್ತೆ ಈಗ ಈ ಸಮಯದ ಬಗ್ಗೆ ಮಾತಾಡಿದ್ರಲ್ಲ ನೀವು, ಬಹುಶಃ ಅದೇ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಅವರು. SR ಅಲ್ಲಿ ಬೇರೆ ರಾಜ್ಯಗಳಲ್ಲಿ ಅನ್ಯಾಯ ಆಗಿದೆ, ನಮ್ಮಲ್ಲೂ ಕೂಡ ಏನಾಗಿ ಹೋಗುತ್ತಂತ ಭಯಕ್ಕೆ. ಆದರೆ ಎಲ್ಲೋ ಒಂದು ಕಡೆ ಇದು ಒಂದು ಅವಸರ ತೀರ್ಮಾನ ಆಗಿದೆ ಮತ್ತು ದಿಸ್ ಇಸ್ ನಾಟ್ ಅ ರೈಟ್ ಟ್ರೆಂಡ್. ಪರ್ಮನೆಂಟ್ ರೆಸಿಡೆನ್ಸಿ ಯಾರಿಗೆ ಕೊಡ್ತೀರಿ, ಹೇಗೆ ಕೊಡ್ತೀರಿ, ಅದರ ಮಾರ್ಗಸೂಚಿಗಳು ಏನು? ಅದು ಎಂಥದೇ ಆಗಿರಲಿ, ನೀವು ಇಲ್ಲಿ ಅವ್ರ ಹತ್ರ ಪಾಸ್ಪೋರ್ಟ್ ಇದೆಯಾ ಕೊಡೋರಿಗೆ, ಅಥವಾ ನೀವು ಇಲ್ಲಿ ಇರೋರಿಗೆ ರಹವಾಸಿ ಪತ್ರ ಬೇರೆ, ಡೊಮಿಸೈಲ್ ಸರ್ಟಿಫಿಕೇಟ್ ಬೇರೆ, ಡೊಮಿಸೈಲ್ ಬೇರೆ, ಇದು ಪರ್ಮನೆಂಟ್ ರೆಸಿಡೆನ್ಸಿ ಬೇರೆ. ಪರ್ಮನೆಂಟ್ ರೆಸಿಡೆನ್ಸಿ ಆ ಶಬ್ದನೇ ಸ್ಪೆಸಿಫಿಕಲಿ ಫಾರ್ ರೆಸಿಡೆನ್ಸ್ ಫ್ರಮ್ ಅಬ್ರಾಡ್. ಬೇರೆ ದೇಶದಿಂದ ಬಂದು ಇಲ್ಲಿ ನೆಲೆಸಿದವ್ರಿಗೆ ಕೊಡ್ತೀವಿ ನಾವು ಪರ್ಮನೆಂಟ್ ರೆಸಿಡೆನ್ಸಿ. ಇಲ್ಲೇ ಇದ್ದವ್ರಿಗೆ ಅಥವಾ ಬೇರೆ ಬೇರೆ ಇಲಾಖೆಗಳಿಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತೊಂದಕ್ಕೆ ತಹಶೀಲ್ದಾರ್ ಕೊಡೋದು ರಹವಾಸಿ ಪತ್ರ, ಡೊಮಿಸೈಲ್ ಸರ್ಟಿಫಿಕೇಟ್. ಹಾಗಿರುವಾಗ ಇದರ ಅರ್ಥ ಏನು? ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರಲ್ಲ, ನಾವು ಶಾಸಕರು ಶಾಸನ ಮಾಡ್ತೇವೆ, ಮಾಡಲೇಬೇಕು. ಅದರ ಕಾನೂನಾತ್ಮಕ ಪರಿಣಾಮಗಳೇನು, ಅದರ ದೂರಗಾಮಿ ಪರಿಣಾಮಗಳೇನು? ಈಗ ಕೇವಲ ಈಗ ಒಂದು SIR ಪ್ರಕ್ರಿಯೆಗೆ ಇದೊಂದು ಇನ್ಶೂರೆನ್ಸಾ ಅಥವಾ ಇದು ಒಂದು ಒಟ್ಟಾರೆಯಾದ ಒಂದು ನಾಗರಿಕತೆ ಮತ್ತು ಸುರಕ್ಷತೆ ಬಗ್ಗೆ ಒಂದು ದೂರಗಾಮಿ ಒಂದು ಕ್ರಮವ? ಸರಿ ಇದೆ.